ನಮಸ್ಕಾರ ಸ್ನೇಹಿತರೆ, ನೀವು ನಿಮ್ಮ ಮೊಬೈಲನ್ನು ಕೇವಲ ಕಾಲಿಂಗಾಗಿ ಮತ್ತು ಇನ್ಸ್ಟಾಗ್ರಾಮ್ ಉಪಯೋಗಿಸೋಕ್ಕೆ ಈ ಒಂದು ಮೊಬೈಲನ್ನು ಯೂಸ್ ಮಾಡ್ತಿದ್ರೆ ನಿಮ್ಮ ಮೊಬೈಲಲ್ಲಿ ಇರುವಂಥ ಈ ಒಂದು ಪವರ್ಫುಲ್ ಆದಂಥ AI ಫೀಚರನ್ನು ನೀವು ಮಿಸ್ ಮಾಡ್ಕೊಳ್ತಿದ್ದೀರಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲಲ್ಲಿ ಇರುವಂಥ ಪವರ್ಫುಲ್ ಆದಂಥ 7 AI ಫೀಚರ್ ಯಾವ್ಯಾವುದು ಇದೆ ನಿಮ್ಮ ಮೊಬೈಲಲ್ಲಿ ಅಂತ ತಿಳಿಸ್ಕೊಡ್ತೇನೆ. ಪ್ರತಿಯೊಂದು AI ಫೀಚರ್ ಕೂಡ ನಿಮ್ಮ ಮೊಬೈಲಲ್ಲಿ ಇನ್ಬಿಲ್ಟ್ ಆಗಿಯೇ ಬರುತ್ತೆ, ಆದರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಇಲ್ಲಿ ನಿಮಗೆ ಫ್ರೀಯಾಗಿ ಸಿಗುವಂಥ 7 AI ಫೀಚರ್ ಯಾವ್ಯಾವುದೆಲ್ಲ ನಿಮಗೆ ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರತಿಯೊಂದನ್ನು ಕೂಡ ನಿಮಗೆ ಹೇಗೆ ಉಪಯೋಗಿಸ್ಬೋದು ಅಂತಲೂ ಕೂಡ ನಿಮಗೆ ಇಲ್ಲಿ ಸ್ಕ್ರೀನ್ ಮಾಡ್ಕೊಂಡು ತೋರಿಸ್ತೀನಿ, ಸ್ಕ್ರೀನಲ್ಲಿ ಯಾವ ರೀತಿ ಉಪಯೋಗಿಸ್ಬೋದು ಅಂತ. ಇನ್ನು ಈ ಒಂದು ಲಿಸ್ಟಲ್ಲಿ ನಮ್ಮ ಮೊದಲಿಗೆ AI ಫೀಚರ್ ಇರುವಂಥ ಗ್ಯಾಲರಿಯಲ್ಲಿ ನಿಮ್ಮ ಮೊಬೈಲಲ್ಲೇ ಕೂಡ ಇನ್ಬಿಲ್ಟಾಗಿ ಗ್ಯಾಲರಿಯಲ್ಲಿ ಇರುತ್ತೆ ಈ ಒಂದು AI ಫೀಚರು. ಕೆಲವೊಬ್ಬರಿಗೆ ಗೊತ್ತಿರುತ್ತಷ್ಟೇ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಈ ಲಿಸ್ಟಲ್ಲಿ ಮೊದಲನೇ AI ಫೀಚರು AI ಫೋಟೋ ಎಡಿಟಿಂಗ್ ಅಂತ. ಫೋಟೋನಲ್ಲಿ ನಿಮಗೆ ಬೇಡವಾದಂಥ ಪರ್ಸನ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ಇದ್ದರೆ ನೀವು ಅದನ್ನು AI ಬಳಸಿ ತುಂಬ ಈಸಿಯಾಗಿ ರಿಮೂವ್ ಮಾಡ್ಬೋದು. ಇದಕ್ಕೆ ನಿಮಗೆ ಒಂದು ಸಪ್ರೇಟ್ ಆದಂಥ ಈ ಒಂದು ಎಡಿಟಿಂಗ್ ಆ್ಯಪ್ ಬೇಕಂತಿಲ್ಲ. ಇದು ಪ್ರತಿಯೊಂದು ಮೊಬೈಲಲ್ಲೂ ಕೂಡ ಇರ್ತಿದ್ದು. ಇಲ್ಲಿ ನೀವು ನಿಮ್ಮ ಮೊಬೈಲಲ್ಲಿರುವಂಥ ಗ್ಯಾಲರಿಯಲ್ಲಿ ನೀವು ಗ್ಯಾಲರಿಯನ್ನು ಓಪನ್ ಮಾಡಿಕೊಂಡ್ರೆ ನಂತರ ನಿಮಗೆ ಇಲ್ಲಿ ನೀವು ಯಾವ ಫೋಟೋವನ್ನು ಇಲ್ಲಿ ಒಂದು ಸಬ್ಜೆಕ್ಟನ್ನು ರಿಮೂವ್ ಮಾಡಬೇಕಂತಿರ್ತೀರ ನೋಡಿ, ಆ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ನಾನು ಇಲ್ಲಿ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ನೋಡಿ, ಈ ಒಂದು ಫೋಟೋದಲ್ಲಿ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಂದಿಷ್ಟು ಜನ ಕೆಲವರು ಕೂತ್ಕೊಂಡಿದ್ದಾರೆ, ಅವರನ್ನು ಕೂಡ ರಿಮೂವ್ ಮಾಡ್ತೇನೆ. ಇಲ್ಲಿ ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಪೆನ್ಸಿಲ್ ಕಾಣಿಸ್ತಿದೆ ಅದರ ಮೇಲೆ, ನಂತರ AI ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಎರೇಜರ್ ಅಂತ ಇರುತ್ತೆ ನೋಡಿ. ಇಲ್ಲಿ ಆಬ್ಜೆಕ್ಟ್ ರಿಮೂವ್ ಆಬ್ಜೆಕ್ಟ್ ಅಂತ ಇದೆ, ರಿಮೂವ್ ಪೀಪಲ್ ಅಂತ ಇದೆ, ಮತ್ತು ನೀವು ಮ್ಯಾನ್ಯುವಲ್ ಆಗಿ ಕೂಡ ಮಾಡ್ಕೊಳ್ಬೋದು. ಇವಾಗ ನಾನು ಇಲ್ಲಿ ಸರ್ಕಲ್ ಮಾಡ್ತೇನೆ ಇವ್ರಿಗೆ. ಹೀಗೆ ಸರ್ಕಲ್ ಮಾಡಿದವಾಗ ಇದು ಸೆಲೆಕ್ಟ್ ಮಾಡುತ್ತೆ ಏನನ್ನು ರಿಮೂವ್ ಮಾಡಬೇಕಂತ ನೋಡಿ. ಹೀಗೆ ಸೆಲೆಕ್ಟ್ ಮಾಡುತ್ತೆ, ನಂತರ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದವಾಗ ರಿಮೂವ್ ಮಾಡುತ್ತೆ ಅವರನ್ನು ನೋಡಿ. ತುಂಬ ಸೂಪರಾಗಿ ಇದು ಎಡಿಟ್ ಮಾಡುತ್ತೆ. ನಿಮಗೆ ಇದು ಎಡಿಟಿಂಗ್ ಆ್ಯಪ್ನ ಅವಶ್ಯಕತೆ ಬೇಕಂತಿಲ್ಲ, ಮತ್ತು ಬ್ಯಾಕ್ಗ್ರೌಂಡನ್ನು ಕೂಡ ರಿಪ್ಲೇಸ್ ಮಾಡುತ್ತೆ. ಹೀಗೆ ಮಾಡ್ಕೊಂಡು ನೀವು ಈ ಒಂದು ಫೋಟೋವನ್ನು ರಿಮೂವ್ ಮಾಡ್ಕೊಳ್ಬೋದು, ನಿಮಗೆ ಬೇಡವಾದಂಥ ಫೋಟೋವನ್ನು. ಈ ಒಂದು ಫೀಚರ್ ಈ ರೀತಿ ಇರುವಂಥದ್ದು ಮೊದಲನೇದು. ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಫೋಟೋ ಸೇವ್ ಆಗುತ್ತೆ, ನಿಮ್ಮ ಗ್ಯಾಲರಿಯಲ್ಲಿ ಬರುತ್ತೆ. ಇನ್ನು ಈ ಒಂದು ಲಿಸ್ಟಲ್ಲಿ ಎರಡನೇ ಆಪ್ಷನ್ ಇಲ್ಲಿ ಸರ್ಕಲ್ ಟು ಸರ್ಚ್ ಅಂತ. ನೀವು ಉದಾಹರಣೆಗೆ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡ್ತಾ ಇರ್ತೀರ. ರೀಲ್ಸ್ ನೋಡ್ತಿರುವಾಗ ನಿಮಗೆ ಇಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಏನಾದರೂ ಒಂದು ನಿಮಗೆ ಇಷ್ಟ ಆಯಿತು, ಅದನ್ನು ನೀವು ಯಾವ ರೀತಿ ಫೈಂಡ್ ಮಾಡ್ಬೋದು ಅಂತ ಇಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ಏನು ಮಾಡಬೇಕಂದ್ರೆ ಇಲ್ಲಿ ಈ ಒಂದು ಹೋಮ್ ಸ್ಕ್ರೀನ್ ಬಟನ್ ಇರುತ್ತಲ್ಲ ನೋಡಿ, ಈ ಒಂದು ಪ್ರಾಡಕ್ಟ್ನ ಇನ್ಫಾರ್ಮೇಷನ್ ಬೇಕಿದ್ರೆ ಇಲ್ಲಿ ನಾವು ಯಾವ ರೀತಿ ಪಡ್ಕೊಳ್ಬೇಕಂತ ತೋರಿಸ್ತೀನಿ. ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ಮೊಬೈಲ್ನ ಇಲ್ಲಿ ಈ ಒಂದು ಹೋಮ್ ಬಟನ್ ಇರುತ್ತೆ ನೋಡಿ, ಇದನ್ನು ಪ್ರೆಸ್ ಮಾಡಿ ಹೋಲ್ಡ್ ಮಾಡಬೇಕಾಗುತ್ತೆ. ಹೋಲ್ಡ್ ಮಾಡಿದಾಗ ಇವಾಗ ಸ್ಕ್ರೀನಲ್ಲಿ ಪಾಸ್ ಆಗುತ್ತೆ. ನಂತರ ನೀವು ಯಾವ ಒಂದು ಪ್ರಾಡಕ್ಟ್ನ ಸರ್ಚ್ ಮಾಡಬೇಕಂತಿದ್ದೀರ ಅಂತ ಆ ಒಂದು ಪ್ರಾಡಕ್ಟನ್ನು ಹೀಗೆ ಸರ್ಕಲ್ ಮಾಡಿ, ನಂತರ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ನೀವು ಈ ಒಂದು ಪ್ರಾಡಕ್ಟ್ ಬಗ್ಗೆ ಏನನ್ನು ಸರ್ಚ್ ಮಾಡ್ತಿದ್ದೀರ ಅಂತ ಇಲ್ಲಿ ನೀವು ಬರಬೇಕಾಗುತ್ತೆ. ನಂದು ಇಲ್ಲಿ ಗೂಗಲ್ ಜೆಮಿನಿ AI ಸೆಟ್ ಆಗಿದೆ, ಹಾಗಾಗಿ ಹೀಗೆ ಕೇಳುತ್ತೆ. ನಿಮ್ಮ ಮೊಬೈಲಲ್ಲಿ ಡೈರೆಕ್ಟ್ ಗೂಗಲ್ ಇದ್ದರೆ ನಿಮಗೆ ಹಾಗೆ ಕೇಳಲ್ಲ. ಇಲ್ಲಿ ಸರ್ಚ್ ಮಾಡಿದವಾಗ ಇದರ ಡೀಟೇಲ್ಸ್ ಕೊಡುತ್ತೆ. ನಾನು ಇಲ್ಲಿ ಫೈಂಡ್ ದಿಸ್ ಪ್ರಾಡಕ್ಟ್ ಅಂತ ಸರ್ಚ್ ಮಾಡ್ತೇನೆ. ಫೈಂಡ್ ದಿಸ್ ಪ್ರಾಡಕ್ಟ್ ಅಂತ ಸರ್ಚ್ ಮಾಡಿದ್ದೇನೆ. ಇವಾಗ ನೋಡೋಣ ಏನು ಕೊಡುತ್ತೆ ಅಂತ. ಈ ಒಂದು ಪ್ರಾಡಕ್ಟ್ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ಕೊಡುತ್ತೆ ಇದು ನೋಡಿ. ಈ ಒಂದು ಕೀಬೋರ್ಡ್ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ಕೊಟ್ಟಿದೆ ಇದು ನೋಡಿ. ಇಲ್ಲಿ ಇದರ ಹೆಸರನ್ನು ಕೂಡ ಕೊಟ್ಟಿದೆ, ಪ್ರೈಸ್ ಕೂಡ ಕೊಟ್ಟಿದೆ. ಇವಾಗ ಇಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ನಮಗೆ ಸೀದಾ ಇದು ವೆಬ್ಸೈಟಲ್ಲಿ ಓಪನ್ ಆಗುತ್ತೆ ನೋಡಿ. ಈ ಒಂದು ವೆಬ್ಸೈಟಲ್ಲಿ ಈ ಒಂದು ಪ್ರಾಡಕ್ಟ್ ಅವೈಲೇಬಲ್ ಇದೆ. ಹೀಗೆ ಫ್ರೆಂಡ್ಸ್, ನೀವು ಒಂದು ಸರ್ಕಲ್ ಟು ಸರ್ಚ್ ಈ ಒಂದು AI ಫೀಚರನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಇನ್ನು ಈ ಒಂದು ಲಿಸ್ಟಲ್ಲಿ ಮೂರನೇ AI ಆಪ್ಷನ್ನು AI ರೈಟಿಂಗ್ ಅಂತ. ನೀವು ವಾಟ್ಸಪ್ ಮೆಸೇಜ್ನಲ್ಲಿ ಅಥವಾ ಇಮೇಲ್ ಅಥವಾ ಯಾವುದೇ ಒಂದು ಟೆಕ್ಸ್ಟ್ ಬರೆಯುವಾಗ ಗ್ರಾಮರ್ ಸರಿಪಡಿಸಲು ಅಥವಾ ಮೆಸೇಜನ್ನು ಪ್ರೊಫೆಷ್ನಲ್ ಆಗಿ ಕಳುಹಿಸಲು AI ಬಳಸಬಹುದು. ಹೇಗೆ ಅಂತ ಕೂಡ ತೋರಿಸ್ತೇನೆ ನೋಡಿ. ಇವಾಗ ಇಲ್ಲಿ ವಾಟ್ಸಪ್ಪಲ್ಲಿ ನಾನು ಈ ಒಂದು ಇರುವಂಥ AI ಅನ್ನು ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಪರ್ಪಲ್ ಮತ್ತು ಬ್ಲೂ ಕಲರಲ್ಲಿ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸರ್ಕಲ್ಲು ನೋಡಿ. ನಂತರ ಇದು ಈ ಒಂದು ಪ್ರೊಫೆಷ್ನಲ್ ರೀತಿಯಲ್ಲಿ ಈ ಒಂದು ಲೆಟರನ್ನು ಕೂಡ ಬರ್ಕೊಂಡು ಕೊಡುತ್ತೆ ನೋಡಿ. ಹೀಗೆ ಒಂದು ಪ್ರೊಫೆಷ್ನಲ್ ಆಗಿ ಇದು ನಮಗೆ ಒಂದು ಎಲ್ಲ ಗ್ರಾಮರ್ ಮಿಸ್ಟೇಕ್ ಇಲ್ಲದಂತೆ ಕೂಡ ಸರಿಯಾಗಿ ಬರ್ಕೊಂಡು ಕೊಡುತ್ತೆ. ಇಲ್ಲಿ ನೀವು ಏನೇ ಬರೀಬೇಕಂದ್ರೂ, ನಿಮಗೆ ಏನು ಲೆಟರ್ ಬೇಕಂದ್ರೂ ಕೂಡ ಇಲ್ಲಿ ಬಂದುಬಿಟ್ಟು ಇದಕ್ಕೊಂದು ಕಮೆಂಟ್ ಕೊಟ್ಟರೆ ಸಾಕಾಗುತ್ತೆ. ಏನು ಬೇಕಾಗಿದ್ದು ಬರ್ಕೊಂಡು ಕೊಡುತ್ತೆ ಗ್ರಾಮರ್ ಮಿಸ್ಟೇಕ್ ಇಲ್ಲದಂತೆಯೇ. ಇಲ್ಲಿ ಈ ಒಂದು ಲಿಸ್ಟಲ್ಲಿ ನಾಲ್ಕನೇದು AI ವಾಯ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ. ಇದು 4ನೇ ವಾಯ್ಸ್ ಟ್ರಾನ್ಸ್ಕ್ರಿಪ್ಷನ್. ಮೀಟಿಂಗ್ ಅಥವಾ ಕ್ಲಾಸ್ ಅಥವಾ ನೀವೊಂದು ಇಂಪಾರ್ಟೆಂಟು ಕನ್ವರ್ಸೇಷನ್ ಮಾತಾಡ್ತಿದ್ರೆ ಈ ಮಾತುಗಳನ್ನು ನೀವು ಟೆಕ್ಸ್ಟಾಗಿ ಕನ್ವರ್ಟ್ ಮಾಡಲು AI ಟ್ರಾನ್ಸ್ಕ್ರಿಪ್ಷನನ್ನು ಬಳಸ್ಬೋದು. ಆದರೆ ನೀವು ಇಲ್ಲಿ ಮ್ಯಾನ್ಯುವಲ್ ಆಗಿ ಅಂತೂ ಕೂಡ ಟೈಪ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನೀವು ಈ ಒಂದು ವಾಯ್ಸನ್ನು ಕೂಡ ನೀವು ಇಲ್ಲಿ ಟೆಕ್ಸ್ಟಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ನಿಮಗೆ ನಾನು ತೋರಿಸ್ತೇನೆ.
ಇವಾಗ ನಾನಿಲ್ಲಿ ವಾಟ್ಸಪ್ಪಲ್ಲಿ ನಿಮಗೆ ಒಂದು ವಾಯ್ಸ್ ಮೆಸೇಜನ್ನು ಕೂಡ ತೋರಿಸ್ತೀನಿ ಹೇಗೆ ಅಂತ. ಇಲ್ಲಿ ನೀವು ವಾಟ್ಸಪ್ಪಲ್ಲಿ ಆದರೆ ಈ ಒಂದು ಫೀಚರನ್ನು ಎನೇಬಲ್ ಮಾಡಬೇಕಂದ್ರೆ ನಿಮಗೆ ಈ ಒಂದು ಸೆಟ್ಟಿಂಗನ್ನು ಆನ್ ಮಾಡಬೇಕಾಗತ್ತೆ. ಮೊದಲಿಗೆ ನೋಡಿ, ವಾಟ್ಸಪ್ಪಲ್ಲಿ 3 ಲೈನ್ಸ್ ಡಾಟ್ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ಗೆ ಬಂದ್ಕೊಂಡು ನಂತರ ಇಲ್ಲಿ ಚಾಟ್ಗೆ ಬರಬೇಕಾಗತ್ತೆ. ನಂತರ ಇಲ್ಲಿ ವಾಯ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಇರುತ್ತೆ, ಇದನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ನೀವು ಡೌನ್ಲೋಡ್ ಮಾಡಿಕೊಂಡು ನಂತರ ಇಲ್ಲಿ ಲ್ಯಾಂಗ್ವೇಜ್ ಇರುತ್ತೆ, ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಇಷ್ಟು ಲ್ಯಾಂಗ್ವೇಜ್ ಇದೆ, ಇಲ್ಲಿ ಇಂಗ್ಲೀಷ್ಗೆ ಸೆಟ್ ಮಾಡಬೇಕಾಗುತ್ತೆ. ನೀವು ಸೆಟ್ ಮಾಡಿದವಾಗ ಇದೆಷ್ಟು 100 MB ಏನಿರುತ್ತೆ, 100 MB ಡೌನ್ಲೋಡ್ ಆದವಾಗ ಇದು ಸೆಟ್ ಆಗುತ್ತೆ. ನಂತರ ಡೌನ್ಲೋಡ್ ಆದವಾಗ ನೀವು ಚಾಟ್ಗೆ ಬಂದ್ಕೊಂಡು ನೀವು ಯಾವ ಒಂದು ಮೆಸೇಜನ್ನು ಇಲ್ಲಿ ಟೆಕ್ಸ್ಟಾಗಿ ಕನ್ವರ್ಟ್ ಮಾಡಬೇಕಂತಿರ್ತಾರೆ ನೋಡಿ, ಆ ಒಂದು ಮೆಸೇಜನ್ನು ಇಲ್ಲಿ ಈ ಒಂದು ಹೋಲ್ಡ್ ಮಾಡಿಕೊಂಡು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮತ್ತೆ 3 ಡಾಟ್ಸ್ ಮೇಲೆ ಬಂದ್ಕೊಂಡು ನೋಡಿ, ಇಲ್ಲಿ ಟ್ರಾನ್ಸ್ಕ್ರೈಬ್ ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನೀವು ಇಲ್ಲಿ ಮಾತಾಡಿದಂಥ ಮಾತೆಲ್ಲ ಕೂಡ ಟೆಕ್ಸ್ಟಾಗಿ ಕನ್ವರ್ಟ್ ಆಗುತ್ತೆ. ಇದು ಇವಾಗ ಸದ್ಯಕ್ಕೆ ಇಂಗ್ಲೀಷಲ್ಲಿ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ, ಇನ್ನು ಅಪ್ಡೇಟ್ ಬಂದವಾಗ ಇದು ನಿಮಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಬರ್ಬೋದು. ನೋಡಿ, ನಾನಿಲ್ಲಿ ಕನ್ವರ್ಟ್ ಮಾಡ್ತೇನೆ. ನೋಡಿ, ಇವಾಗ ಇದು ಟೆಕ್ಸ್ಟಾಗಿ ಕನ್ವರ್ಟ್ ಆಗಿದೆ ಇಲ್ಲಿ ಈ ರೀತಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನೋಡಿ, ಈ ರೀತಿ ಟೆಕ್ಸ್ಟಾಗಿ ಕನ್ವರ್ಟ್ ಆಗಿದೆ. ಹೀಗೆ ಫ್ರೆಂಡ್ಸ್, ನೀವು ಇಲ್ಲಿ ಈ ಒಂದು AI ಫೀಚರನ್ನು ಕೂಡ ಬಳಸ್ಕೊಳ್ಳುವಂಥದ್ದು. ಇದು ನಿಮಗೆ ಬೇರೆ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ನೀವು ಆ ಒಂದು ವಾಯ್ಸನ್ನು ರೆಕಾರ್ಡ್ ಮಾಡ್ಕೊಂಡು ಬಂದು ನಂತರ ಇಲ್ಲಿ ನಿಮ್ಮ ಗೂಗಲ್ ಅಥವಾ ಜೆಮಿನೈಗೆ ಇಲ್ಲಿ ಪೇಸ್ಟ್ ಮಾಡಿಕೊಂಡು ಈ ಒಂದು ವಾಯ್ಸನ್ನು ನೀವು ಟೆಕ್ಸ್ಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಅಂತ ಹೇಳಿದ್ರೆ ತುಂಬ ಈಸಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲಿ 5ನೇದು AI ಇಮೇಜ್ ಜನರೇಷನ್ ಅಂತ. ನೀವು ಒಂದು ಐಡಿಯಾ ಅಥವಾ ನಿಮ್ಮ ಟೆಕ್ಸ್ಟಲ್ಲಿ ನೀವು ಟೈಪ್ ಮಾಡಿ AIಗೆ ಈ ರೀತಿಯಾದಂಥ ಒಂದು ಇಮೇಜನ್ನು ಜನರೇಟ್ ಮಾಡಿ ಕೊಡಿ ಅಂತ ಕೇಳಿದ್ರೆ ಅದು ನಿಮಗೆ ನೀವು ಯಾವ ರೀತಿಯಲ್ಲಿ ಟೆಕ್ಸ್ಟ್ ಮಾಡಿರ್ತೀರೋ ನೋಡಿ ಅದೇ ರೀತಿಯಲ್ಲಿ ಇಮೇಜನ್ನು ಜನರೇಟ್ ಮಾಡಿ ಕೊಡುತ್ತೆ. ನಿಮಗೆ ನಾನಿಲ್ಲಿ ಒಂದು ಉದಾಹರಣೆ ಮೂಲಕ ಕೂಡ ತೋರಿಸ್ತೇನೆ. ಸರ್, ನಿಮಗೆ ನೀವೇನಾದ್ರು ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಅಥವಾ ಯೂಟ್ಯೂಬಲ್ಲಿ ನೀವೇನು ತಂಬ್ಲೈನ್ ಏನೋ ಡಿಸೈನ್ ಮಾಡಬೇಕಂತಂದರೆ ಈ ಒಂದು ಫೀಚರ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದಕ್ಕೆ ನೀವು ಯಾವುದಾದ್ರು ಒಂದು AI ಅಪ್ಲಿಕೇಶನನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಈ ಒಂದು ChatGPT ಅನ್ನೋ ಅಪ್ಲಿಕೇಶನನ್ನು ಯೂಸ್ ಮಾಡ್ತೇನೆ. ಈ ಒಂದು ಅಪ್ಲಿಕೇಶನಲ್ಲಿ ನೀವು ಯಾವ ರೀತಿ ಪ್ರಾಂಪ್ಟ್ ಕೊಡ್ತೀರ ನೋಡಿ ಅದೇ ರೀತಿಯಲ್ಲಿ ಇದು ನಮಗೆ ಇಮೇಜನ್ನು ಜನರೇಟ್ ಮಾಡ್ಕೊಂಡು ಕೊಡುತ್ತೆ. ನೀವು ತುಂಬ ಡೀಟೇಲ್ ಆಗಿ ಪ್ರಾಂಪ್ಟ್ ಕೊಟ್ಟರೆ ನಿಮಗೆ ಇಮೇಜ್ ಕೂಡ ತುಂಬ ಡೀಟೇಲ್ ಆಗೇ ಬರುತ್ತೆ. ನಾನಿಲ್ಲಿ ಕನ್ನಡದಲ್ಲಿ ವಾಯ್ಸ್ ಮೆಸೇಜಲ್ಲಿ ಇವಾಗ ಸ್ಕ್ರಿಪ್ಟನ್ನು ಕೊಟ್ಟಿದ್ದೇನೆ. ನೋಡಿ, ನಾನು ಹೇಳೋದಂಥ ಟೆಕ್ಸ್ಟ್ ಇವಾಗ ಇಲ್ಲಿ ಜನರೇಟ್ ಆಗಿದೆ. ವಾಯ್ಸ್ ಟು ಟ್ರಾನ್ಸ್ಕ್ರೈಬ್ ಅಂತ ಆ ಒಂದು ಫೀಚರನ್ನು ಇಲ್ಲಿ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಈ ಒಂದು ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ನೀವು ಮಾತಾಡುವಂಥ ರೆಕಾರ್ಡ್ಗೆ ಹೇಳಿದರೆ ಇದು ಆಟೋಮೆಟಿಕ್ಕಾಗಿ ಅಷ್ಟು ವಾಯ್ಸನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ಟೆಕ್ಸ್ಟಾಗಿ ಕನ್ವರ್ಟ್ ಮಾಡುತ್ತೆ. ಇದರಲ್ಲೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇವಾಗ ನಾನಿಲ್ಲಿ ಅಪ್ಲೋಡ್ ಮಾಡ್ತೇನೆ. ಇಲ್ಲಿ ನೋಡಿ, ಇವಾಗ ಇದು ಇಮೇಜ್ ಜನರೇಟ್ ಮಾಡ್ತಾ ಇದೆ. ನೀವು ಎಷ್ಟು ಡೀಟೇಲಾಗಿ ನಿಮಗೆ ಬೇಕಾದಂಥ ಇಮೇಜ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತೀರ ನೋಡಿ, ಎಷ್ಟು ಡೀಟೇಲಾಗಿ ಇದು ನಮಗೆ ಇಲ್ಲಿ ಇಮೇಜ್ ಜನರೇಟ್ ಮಾಡ್ಕೊಂಡು ಕೊಡುತ್ತೆ. ಇಲ್ಲಿ ನೋಡ್ಬೋದು ತುಂಬಾ ರಿಯಲಿಸ್ಟಿಕ್ ಆಗಿರುವಂಥ ಒಂದು ಇಮೇಜ್ ಇಲ್ಲಿ ಜನರೇಟ್ ಮಾಡ್ಕೊಂಡು ಕೊಟ್ಟಿದೆ. ನೋಡಿ, ತುಂಬಾ ಸಖತ್ತಾಗಿದೆ. ರಿಯಲ್ ಫೋಟೋ ರೀತಿಯಲ್ಲಿ ಕಾಣಿಸುತ್ತೆ. ಇದು ಯಾವುದೇ ರೀತಿಯಲ್ಲಿ AI ಫೋಟೋ ರೀತಿ ಕಾಣೋದಿಲ್ಲ. ಇವಾಗ ನೀವು ಇದನ್ನು ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆ ಮೇಲ್ಗಡೆ, ಇದನ್ನು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಬೋದು. ಗ್ಯಾಲರಿಯಲ್ಲಿ ಬರುತ್ತೆ. ಒಂದು ಲಿಸ್ಟಲ್ಲಿ 6ನೇದು AI ಸಮರೈಸೇಷನ್ ಅಂತ. ಇಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಅಥವಾ ಡಾಕ್ಯುಮೆಂಟ್ ಓದಲು ಸಮಯವಿಲ್ಲ ಅಂದರೆ ನೀವು AI ಬಳಸಿ ಅದರ ಮೇನ್ ಪಾಯಿಂಟನ್ನು ಮಾತ್ರ ಇಲ್ಲಿ ಶಾರ್ಟಾಗಿ ಪಡೆಯಬಹುದು. ಇಲ್ಲಿ ನಿಮಗೆ ಲಾಂಗ್ ವಿಡಿಯೋ ಅಥವಾ ನೋಟ್ಸ್ ಇದ್ದರೂ ಕೂಡ ನೀವು ಅದನ್ನು ಶಾರ್ಟಾಗಿ ಇಲ್ಲಿ ಅದರ ಒಂದು ಸಮರಿಯನ್ನು ಕೂಡ ತಿಳ್ಕೊಳ್ಬೋದು. ನೀವು ಸ್ಟೂಡೆಂಟ್ ಅಥವಾ ಕಂಟೆಂಟ್ ಕ್ರಿಯೇಟರ್ಗೆ ಇದೊಂದು ತುಂಬಾ ಯೂಸ್ಫುಲ್ ಅಂತಲೇ ಹೇಳಿ. ನಿಮ್ಮ ಮೊಬೈಲಲ್ಲಿ ಇಲ್ಲಿ ಹೋಮ್ ಬಟನನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಈ ಒಂದು ನಿಮ್ಮ ಮೊಬೈಲಲ್ಲಿರುವಂಥ ಗೂಗಲ್ ಅಸಿಸ್ಟೆಂಟ್ ಆನ್ ಆಗುತ್ತೆ. ಇವಾಗ ಇಲ್ಲಿ ಗೂಗಲ್ ಅಸಿಸ್ಟೆಂಟ್ ಆನ್ ಆಗಿದೆ. ನಂತರ ನಾವಿಲ್ಲಿ ಯಾವುದಾದ್ರು ಒಂದು ದೊಡ್ಡ ಆರ್ಟಿಕಲನ್ನು ಓಪನ್ ಮಾಡಿಕೊಂಡು ಆ ಒಂದು ಆರ್ಟಿಕಲ್ಲು ಗೂಗಲ್ ಅಸಿಸ್ಟೆಂಟ್ಗೆ ಕಾಣುವ ರೀತಿಯಲ್ಲಿ ಸ್ಕ್ರೀನನ್ನು ಅದಕ್ಕೆ ನಾವು ಅಲೋ ಮಾಡಬೇಕಾಗುತ್ತೆ. ನಂತರ ನಮಗೆ ಶಾರ್ಟಾಗಿ ಆ ಒಂದು ಆರ್ಟಿಕಲಲ್ಲಿ ಏನಿದೆ ಅಂತ ತಿಳಿಸುತ್ತೆ. ಅದೇ ರೀತಿ ನಾವು ಕ್ಯಾಮರಾ ಪರ್ಮಿಷನ್ನು ಕೂಡ ಅಲೋ ಮಾಡಿಕೊಂಡ್ರೆ ನಮ್ಮ ಕ್ಯಾಮ್ರಾದಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಫೋಟೋವನ್ನು ಹಿಡಿದ್ರೂ ಕೂಡ ನಮಗೆ ಅದರ ಒಂದು ಮೀನಿಂಗನ್ನು ಕೂಡ ನಮಗೆ ಶಾರ್ಟಾಗಿ ತಿಳಿಸ್ಕೊಡುತ್ತೆ. ಇದರಲ್ಲಿ F9 ಅಲ್ಟ್ರಾ ಮತ್ತು F9 Pro ಅನ್ನುವ 2 ಮಾಡೆಲ್ಸ್ಗಳಿವೆ. ಇವುಗಳಲ್ಲಿ ಬೋಸ್ ಕಂಪನಿಯ ಸೌಂಡ್ ಇರಬಹುದು. ಒಂದು ಸೋರಿಕೆಯ ಪ್ರಕಾರ ಈ ಫೋನ್ಗಳು ರೆಡ್ಮಿ K100 Pro ಮತ್ತು K100 Pro Maxನ ರೀಬ್ರ್ಯಾಂಡೆಡ್ ವರ್ಷನ್ ಆಗಿರಬಹುದು, ಆದರೆ ಕಡಿಮೆ ಬ್ಯಾಟರಿ ಹೊಂದಿರಬಹುದು. ಇವಾಗ ಇಲ್ಲಿ ಈ ಒಂದು ಲಿಸ್ಟಲ್ಲಿ ಕೊನೆಯದು 7ನೇದು ಗೂಗಲ್ ಅಸಿಸ್ಟೆಂಟ್ ಅಂತ. ಮೊದಲಿಗೆಲ್ಲ ಗೂಗಲ್ ಅಸಿಸ್ಟೆಂಟ್ ನೀವು ಕೇವಲ ಒಂದು ಕ್ವಶನ್ ಕೇಳಲಿಕ್ಕೆ ಮತ್ತು ಆನ್ಸರ್ ಹೇಳಲಿಕ್ಕೆ ಮಾತ್ರ ಆಗಿತ್ತು. ಇವಾಗ ಈ ಒಂದು ಗೂಗಲ್ ಅಸಿಸ್ಟೆಂಟಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಒಂದು ಟಾಸ್ಕ್ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ನೀವು ಗೂಗಲ್ ಅಸಿಸ್ಟೆಂಟ್ ಯಾವ ರೀತಿ ನೀವು ಆನ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿರುವಂಥ ಈ ಒಂದು ಹೋಮ್ ಸ್ಕ್ರೀನ್ ಬಟನನ್ನು ಪ್ರೆಸ್ ಮಾಡಿಡಬೇಕಾಗುತ್ತೆ ಲಾಂಗ್ ಆಗಿ. ನಂತರ ಇಲ್ಲಿ ಆನ್ ಆಗುತ್ತೆ. ನೋಡಿ, ಈ ಕಡೆ ಕಾಣಿಸ್ತಿದೆಯಲ್ಲ ಈ ಒಂದು ಆಪ್ಷನ್ನು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ಗೂಗಲ್ ಅಸಿಸ್ಟೆಂಟ್ ಆನ್ ಆಗಿದೆ. ನೋಡಿ, ನಾನು ಇವಾಗ ಒಂದು ಪ್ರಶ್ನೆ ಕೇಳ್ತೇನೆ. ಹಲೋ ಜೆಮಿನೈ, ನಾನು ನಾಳೆ ಫ್ರೀ ಇದ್ದೀನಿ, ನಾಳೆಯ ದಿನದ ಒಂದು ಪ್ಲಾನಿಂಗ್ ಒಂದು ಎಕ್ಸ್ಪ್ಲೇನ್ ಮಾಡು ನನಗೆ. ನಿಮ್ಮ ಕ್ಯಾಲೆಂಡರ್ನಲ್ಲಿ ನಾಳೆ ಯಾವುದೇ ಇವೆಂಟ್ಗಳು ಇಲ್ಲದಿರುವುದರಿಂದ
ನೀವು ವಿಶ್ರಾಂತಿ ಪಡೆಯಬಹುದು ಅಥವಾ ನಿಮ್ಮ ನೆಚ್ಚಿನ ಕೆಲಸಗಳಲ್ಲಿ ತೊಡಗಬಹುದು. ಬಹುಶಃ ನೀವು ಇತ್ತೀಚಿನ ಎಐ ವಿಡಿಯೋ ರಚನಾ ಸಾಧನಗಳನ್ನು ಅನ್ವೇಷಿಸಬಹುದು ಅಥವಾ ನಿಮ್ಮ ಕೋಣೆಗೆ ಹೊಸ ಬಣ್ಣದ ಸಂಯೋಜನೆಗಳನ್ನು ಯೋಚಿಸಲು ಪ್ರಾರಂಭಿಸಬಹುದು. ನಿಮಗೆ ಯಾವ ರೀತಿಯ ಚಟುವಟಿಕೆಗಳು ಇಷ್ಟ? ಇದು ಸ್ನೇಹಿತರೆ ಈ ಒಂದು 7 AI ಫೀಚರು. ಇದರಲ್ಲಿ ನಿಮ್ಮ ಫೇವ್ರೇಟ್ ಯಾವುದಂತ ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್.